ಕೊಲೆ ಆರೋಪಿ ನಟ ದರ್ಶನ್ಗೆ ಯಾಕೋ ಗ್ರಹಚಾರ ಬೆನ್ನು ಬಿಡುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪೊಲೀಸರ ತನಿಖೆಯಲ್ಲಿ ಒಂದೊಂದೇ ವಿಚಾರಗಳು ಬಹಿರಂಗವಾಗ್ತಾ ಇದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮರ್ಡರ್ ಗ್ಯಾಂಗ್ನ ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆ. ದರ್ಶನ್, ಪವಿತ್ರ ಗೌಡ ಸೇರಿ 10 ಜನರ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿರುವಂತಹದ್ದು. FSL ಪರೀಕ್ಷೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ತನಿಖೆಯ ವೇಳೆ ಹಲವೆಡೆ ಸಂಗ್ರಹಿಸಲಾಗಿತ್ತು ಫಿಂಗರ್ ಪ್ರಿಂಟ್ಸ್ ಅನ್ನ FSL ಟೀಮ್. ಆರೋಪಿಗಳ ವಿರುದ್ಧ ಪ್ರಮುಖ ಸಾಕ್ಷಿ ಆಗ್ತಾ ಇದೆ ಈ ಫಿಂಗರ್ ಪ್ರಿಂಟ್. ಈ ಮೂಲಕ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ನೋಡಿ, ಯಾವುದೇ ಕ್ರೈಮ್ ನಡೆದಂತಹ ಸ್ಪಾಟ್ ಇದೆಯಲ್ಲ, ಅಲ್ಲಿ ಮೊದಲು ಪೊಲೀಸರು FSL ಟೀಮ್ ಜೊತೆಗೆ ಹೋಗ್ತಾರೆ. ಈ ಹಂತಕರು ಅಥವಾ ಕೊಲೆಗಡುಕರ ಫಿಂಗರ್ ಪ್ರಿಂಟ್ ಅನ್ನ ಮೊದಲು ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ದರ್ಶನ್ ಕೇಸ್ನಲ್ಲೂ ಕೂಡ ಹಾಗೆ ಆಗಿರುವಂಥದ್ದು. RR ನಗರದ ಪಟ್ಟಣಗೆರೆ ಶೆಡ್ ಸೇರಿ ಹಲವು ಕಡೆಗಳಲ್ಲಿ ಸ್ಥಳ ಮಹಜರನ್ನು ಮಾಡುವಂತಹ ಸಂದರ್ಭದಲ್ಲಿ FSL ಟೀಮ್ ಹೋಗಿತ್ತು. ಆ ಸಂದರ್ಭದಲ್ಲಿ ಹಲ್ಲೆ ಮಾಡಲು ಬಳಸಿದಂತಹ ವಸ್ತುಗಳನ್ನು ಸೀಸ್ ಮಾಡಿದ್ರು, ವಶಕ್ಕೆ ಪಡೆದಿದ್ರು. ಅದರಲ್ಲಿ 10 ಆರೋಪಿಗಳ ಬೆರಳಚ್ಚು ಬಿದ್ದಿರೋದು ಕನ್ಫರ್ಮ್ ಆಗಿದೆ. ರೀಪೀಸ್ ಪಟ್ಟಿ, ಹಗ್ಗ, ಬೆಲ್ಟ್, ಮೆಗ್ಗಾರ್ ಮಷೀನ್ ಇವೆಲ್ಲವೂ ಕೂಡ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಡಲಿಕ್ಕೆ ಬಳಸಿದಂತಹ ವಸ್ತುಗಳು. ಇವುಗಳ ಮೇಲೆ ಸಿಕ್ಕಿರುವಂತಹ ಬೆರಳಚ್ಚಿಗೂ ಈ ಆರೋಪಿಗಳ ಬೆರಳಚ್ಚಿಗೂ ಕೂಡ ಹೋಲಿಕೆ ಆಗ್ತಾ ಇದೆ. ಆರೋಪಿಗಳ ಬಟ್ಟೆಗಳಲ್ಲಿ ಸಿಕ್ಕಿರುವಂತಹ ಫಿಂಗರ್ ಪ್ರಿಂಟ್, ಘಟನಾ ಸ್ಥಳದಲ್ಲಿರುವಂತಹ ಫಿಂಗರ್ ಪ್ರಿಂಟ್ ಎರಡಕ್ಕೂ ಕೂಡ ಮ್ಯಾಚ್ ಆಗ್ತಾ ಇದೆ. ಮೃತನ ಬಟ್ಟೆ ಅಂದರೆ ರೇಣುಕಾಸ್ವಾಮಿಯ ಬಟ್ಟೆ ಜೊತೆಗೆ ಶವ ಇಟ್ಟಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ನ ಕೊಠಡಿ, ಅಲ್ಲೂ ಕೂಡ ಫಿಂಗರ್ ಪ್ರಿಂಟ್ ಅನ್ನು ಕಲೆಕ್ಟ್ ಮಾಡಿತ್ತು FSL ಟೀಮ್. ಇವೆಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇರೋದ್ರಿಂದ ಬಹುತೇಕ ದರ್ಶನ್ ಅಂಡ್ ಟೀಮ್ಗೆ ಈ ಫಿಂಗರ್ ಪ್ರಿಂಟ್ ಅನ್ನೋದು ಮತ್ತೊಂದು ಸಂಕಷ್ಟವನ್ನು ತಂದೊಡ್ಡಬಹುದು. ಶವ ಸಾಗಿಸಿದಂತಹ ವಾಹನದ ಮೇಲಿದ್ದಂತಹ ಬೆರಳಚ್ಚನ್ನು ಕೂಡ ಸಂಗ್ರಹಿಸಿದ್ರು ಪೊಲೀಸರು ಮತ್ತು FSL ಟೀಮ್. ಎಲ್ಲವೂ ಕೂಡ ಈಗ ಮ್ಯಾಚ್ ಆಗ್ತಾ ಇದೆ. ಶವ ಬಿಸಾಕಿದಂತಹ ಜಾಗ ಇತ್ತಲ್ಲ, ಅಲ್ಲೂ ಕೂಡ ಫಿಂಗರ್ ಪ್ರಿಂಟ್ ಅನ್ನ ಕಲೆಕ್ಟ್ ಮಾಡಿದ್ರು. ಆ ಎಲ್ಲ ಫಿಂಗರ್ ಪ್ರಿಂಟ್ಗಳನ್ನ ಆರೋಪಿಗಳ ಫಿಂಗರ್ ಪ್ರಿಂಟ್ಗಳ ಜೊತೆಗೆ ತುಲನೆ ಮಾಡಲಾಗಿತ್ತು, ಹೋಲಿಕೆ ಮಾಡಲಾಗಿತ್ತು. ಸ್ಥಳ ಮಹಜರು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ಬೆರಳಚ್ಚುಗಳನ್ನು ಸಂಗ್ರಹಿಸುವ ಕೆಲಸವನ್ನ FSL ಮಾಡಿತ್ತು. ಈಗ FSL ಒಂದು ರಿಪೋರ್ಟ್ ಅನ್ನು ಕೊಟ್ಟಿದೆ. ಹೌದು, ಅಲ್ಲಿ ಸಿಕ್ಕಿರುವಂತಹ ಫಿಂಗರ್ ಪ್ರಿಂಟ್ಗಳು ಈ 10 ಜನ ಆರೋಪಿಗಳ ಬೆರಳುಗಳಿಗೆ ಹೋಲಿಕೆ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ಈ ಕೊಲೆ ಕೇಸ್ ಏನಿದೆ, ರೇಣುಕಾಸ್ವಾಮಿ ಹತ್ಯೆಯ ವಿಚಾರ ಏನಿದೆ, ಇದು ದರ್ಶನ್ ಅವರಿಗೆ ಮತ್ತಷ್ಟು ಟೈಟ್ ಆಗುವ, ಸಂಕಷ್ಟವನ್ನು ತಂದೊಡ್ಡುವ ಎಲ್ಲ ಸೂಚನೆಯನ್ನು ತೋರಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗಾಗಲೇ ಸಾಲು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಡಿ ಗ್ಯಾಂಗ್ನ ಸದಸ್ಯರು 200ಕ್ಕೂ ಹೆಚ್ಚು ಸಾಕ್ಷ್ಯಗಳ ಸಂಗ್ರಹವಾಗಿದೆ. ಅದರ ಜೊತೆಗೆ ಈ ಬೆರಳಚ್ಚು ಫಿಂಗರ್ ಪ್ರಿಂಟ್ ಇದು ಮತ್ತಷ್ಟು ಈ ಕೇಸನ್ನು ಟೈಟ್ ಮಾಡ್ತಾ ಇರುವಂಥದ್ದು. ಈ ಕೇಸ್ನಲ್ಲಿ ಈ ಬೆರಳಚ್ಚು ಅಥವಾ ಫಿಂಗರ್ ಪ್ರಿಂಟ್ ಯಾವ ರೀತಿಯ ಪ್ರಭಾವ ಬೀರ್ಬೋದು, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ನರಸಿಂಹಮೂರ್ತಿ. ಪ್ರೇಮ್, ರೇಣುಕಾಸ್ವಾಮಿಯ ಕೊಲೆ ಸಂಬಂಧ 17 ಜನ ಆರೋಪಿಗಳನ್ನ ಪೊಲೀಸರು ಬಂಧನವನ್ನ ಮಾಡಿದ್ರು. ಆ ಬಳಿಕ ಒಂದಷ್ಟು ಸಾಕ್ಷಿಗಳಿಗಾಗಿ ಹುಡುಕಾಟವನ್ನ ನಡೆಸಿದ್ರು. ಇವರು ರೇಣುಕಾಸ್ವಾಮಿಯನ್ನ ಕರ್ತಂದು ಇಟ್ಟಿದ್ದಂತಹ, ಹಲ್ಲೆಯನ್ನ ನಡೆಸಿದಂತಹ, ಕೊಲೆ ಮಾಡಿದಂತಹ ಸ್ಥಳ ಆ ಒಂದು RR ನಗರದ ಜಯಣ್ಣ ಅವರಿಗೆ ಸೇರಿದಂತಹ ಆ ಒಂದು ಶೆಡ್ ಏನಿತ್ತು, ಆ ಶೆಡ್ನಲ್ಲಿ ಒಂದಷ್ಟು ಡಿಜಿಟಲ್ ಸಾಕ್ಷಿಗಳನ್ನ, ಸಾಂದರ್ಭಿಕ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕುವ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಫಿಂಗರ್ ಪ್ರಿಂಟ್ ಅಂದ್ರೆ ರೇಣುಕಾಸ್ವಾಮಿಯನ್ನ ಕರ್ತಂದಂತಹ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆಯನ್ನ ನಡೆಸೋದಕ್ಕೆ ಬಳಸಿದ್ದಂತಹ ಅದು ಕಬ್ಬಿಣದ ರಾಡ್ ಇರ್ಬೋದು, ಲಾಠಿ ಇರ್ಬೋದು, ಬೆಲ್ಟ್ ಇರ್ಬೋದು, ಇದರ ಮೇಲೆಲ್ಲ ಅವರ ಫಿಂಗರ್ ಪ್ರಿಂಟ್ ಬಿದ್ದಿದೆ. ಮತ್ತೆ ರೇಣುಕಾಸ್ವಾಮಿಯ ಶವವನ್ನ ಮೊದಲಿಗೆ ಕೊಲೆಯಾದ ನಂತರ ಆತನನ್ನ ಸಾಯಿಸಿದ ನಂತರ ಸೆಕ್ಯೂರಿಟಿ ಗಾರ್ಡ್ನ ಆ ರೂಮ್ಗೆ ರೇಣುಕಾಸ್ವಾಮಿಯ ಶವವನ್ನ ಹಾಕಿದ್ರು. ಅಲ್ಲೂ ಕೂಡ ಇವರ ಫಿಂಗರ್ ಪ್ರಿಂಟ್ ಬಿದ್ದಿದೆ. ಯಾವಾಗ ಆರೋಪಿಗಳ ಬಂಧನ ಮಾಡಲಾಯಿತು, ಆಗ FSL ಅಧಿಕಾರಿಗಳನ್ನ ಕರೆಸಿ ಇವರ ಬೆರಳಚ್ಚನ್ನ ಸಂಗ್ರಹವನ್ನ ಮಾಡಲಾಯಿತು. ಮತ್ತೆ ಈ ಹಿಂದೆ ಆ ಶೆಡ್ನಲ್ಲಿ ಸಿಕ್ಕಿದಂತಹ ಸ್ಥಳಗಳ ಮೇಲೆ ಸಿಕ್ತಂತಹ, ಆ ಗೋಡೆಗಳ ಮೇಲೆ ಸಿಕ್ತಂತಹ, ಇವರು ಕೃತ್ಯಕ್ಕೆ ಬಳಸಿದಂತಹ ಮಾರಕಾಯುಧಗಳ ಮೇಲೆ ಸಿಕ್ತಂತಹ ಫಿಂಗರ್ ಪ್ರಿಂಟ್ ಏನಿತ್ತು, ಇವೆರಡು ಮ್ಯಾಚ್ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅಲ್ಲಿಗೆ FSL ನಿಂದ ಇದೀಗ ಪೊಲೀಸರಿಗೆ ಒಂದು ರಿಪೋರ್ಟ್ ಕೈ ಸೇರಿದೆ. ಸುಮಾರು 10ಕ್ಕೂ ಹೆಚ್ಚು ಆರೋಪಿಗಳೇನಿದ್ರು, ಇವರ ಫಿಂಗರ್ ಪ್ರಿಂಟ್ ಏನಿದೆ ಇದು ಮ್ಯಾಚ್ ಆಗ್ತಿದೆ. ಕೃತ್ಯದಲ್ಲಿ ಇವರು ಸ್ಥಳಕ್ಕೆ ಹೋಗಿದ್ದು ನಿಜ. ಈ ಒಂದು ಕೃತ್ಯಕ್ಕೆ ಬಳಸಿದಂತಹ
ಬಳಸಿದಂತಹ ಮಾರಕಾಸ್ತ್ರಗಳ ಮೇಲೆ ಇವರ ಫಿಂಗರ್ ಪ್ರಿಂಟ್ ಬಿದ್ದಿದೆ, ಆ ಶವದ ಮೇಲೆ ಫಿಂಗರ್ ಪ್ರಿಂಟ್ ಬಿದ್ದಿದೆ, ಅದ್ರ ಜೊತೆಗೆ ಆ ಸೆಕ್ಯೂರಿಟಿ ಗಾರ್ಡ್ ರೂಮ್ ಮೇಲೆ ಬಿದ್ದಿದೆ. ಹೀಗೆ ಸಾಕಷ್ಟು ಕಡೆ ಬೆರಳಚ್ಚನ್ನ ಸಂಗ್ರಹ ಮಾಡಿ ಇವರ ಬೆರಳಚ್ಚನ್ನ ಕಲೆಕ್ಟ್ ಮಾಡಿಕೊಂಡು ಆ ಬಳಿಕ FSL ಗೆ ಕಳಿಸಿ ಇದೀಗ ವರದಿಯನ್ನ ಪಡೆಯಲಾಗಿದೆ. ಅಲ್ಲಿಗೆ ಬಹುತೇಕ ಇವರೆಲ್ಲರೂ ಕೂಡ ಕೊಲೆ ಪ್ರಕರಣದಲ್ಲಿ 10 ಜನ ಭಾಗಿಯಾಗಿದ್ರು. ಅದ್ರ ಜೊತೆಗೆ 10 ಜನ ಯಾರ್ಯಾರು ಭಾಗಿಯಾಗಿದ್ರು, ನೇರವಾಗಿ ಭಾಗಿಯಾಗಿದ್ದಂಥವರ ಕೃತ್ಯ ಇದೀಗ ಸಾಬೀತಾಗಿರೋದು ಫಿಂಗರ್ ಪ್ರಿಂಟ್ನಿಂದ ಇದೀಗ ಪೊಲೀಸರಿಗೆ ಲಭ್ಯವಾಗಿದೆ. ಪ್ರೇಮ್, ನರಸಿಂಹಮೂರ್ತಿ ಎಷ್ಟೇ ಸಾಕ್ಷ್ಯಗಳನ್ನು ಸಂಗ್ರಹಿಸಿದರೂ ಕೂಡ ಅದನ್ನು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಪ್ರೂವ್ ಮಾಡಬೇಕಾಗುತ್ತೆ. ಅದನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಮಾಡ್ತಾರೆ. ಬಟ್ ಈ ಬೆರಳಚ್ಚು ಅಥವಾ ಫಿಂಗರ್ ಪ್ರಿಂಟ್ ಅನ್ನೋದು ಏನು ಹೋಲಿಕೆ ಆಗಿದೆ, ಇದು ಆರೋಪಿಗಳನ್ನು ಅಪರಾಧಿ ಅಂಥೇಳಿ ಕನ್ಸಿಡರ್ ಮಾಡುವಂತಹ ನಿಟ್ಟಿನಲ್ಲಿ ಎಷ್ಟು ಪ್ರಮುಖವಾಗುತ್ತೆ ಅಂಥೇಳಿ. ಪ್ರೇಮ್, ಪ್ರಮುಖವಾಗಿ ಇವಾಗ ಅಂದ್ರೆ ಪೊಲೀಸರು ತನಿಖಾ ಕಾಲಘಟ್ಟದಲ್ಲಿ ಸಂಗ್ರಹ ಮಾಡ್ತಕ್ಕಂತಹ ಎವಿಡೆನ್ಸ್ಗಳು ಯಾವ್ಯಾವಿದೆ, ಅದು ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು, ಡಿಜಿಟಲ್ ಸಾಕ್ಷಿಗಳಿರ್ಬೋದು. ಡಿಜಿಟಲ್ ಸಾಕ್ಷಿಗಳಲ್ಲಿ ಪ್ರಮುಖವಾಗಿ ಇವರ ಕಾಲ್ ಡೀಟೈಲ್ಸ್ ಇರ್ಬೋದು, DVR ಅನ್ನ ತೆಗೆಯಲಾಗಿದೆ. ಅದ್ರ ಜೊತೆಗೆ ಇವರು ಕೃತ್ಯದಲ್ಲಿ ಇದ್ರು ಅಂತೇಳಿ ಆ CCTV ಮಾಡ್ತಕ್ಕಂಥದ್ದು ಇರ್ಬೋದು. ಅದ್ರ ಜೊತೆಗೆ ಈಗ ಈ ರಕ್ತದ ಕಣವನ್ನ DNA ಟೆಸ್ಟ್ಗೆ ಒಳಪಡಿಸಲಾಗಿದೆ. ಅದ್ರ ಜೊತೆಗೆ ಇದೀಗ ಫಿಂಗರ್ ಪ್ರಿಂಟ್ ಬಂದಿದೆ. ಹೀಗೆ ಒಂದಷ್ಟು ಸಾಕ್ಷಿಗಳನ್ನ ಸಂಪೂರ್ಣವಾಗಿ ಕಲೆ ಹಾಕೊಳ್ತಾರೆ. ಇವರು ಕೃತ್ಯದಲ್ಲೇ ಭಾಗಿಯಾಗಿದ್ರು ಅನ್ನೋದಕ್ಕೆ ಇವೆಲ್ಲ ಕೂಡ ಪೂರಕ ದಾಖಲೆಗಳು. ಈ ದಾಖಲೆಗಳನ್ನ ಮುಂದೆ ಅಂದ್ರೆ 90 ದಿನಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ದೋಷಾರೋಪಣಾ ಪಟ್ಟಿಯಲ್ಲಿ ಇವೆಲ್ಲವನ್ನ ಕೂಡ ಸೇರಿಸುವ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಮುಂದೆ ತನಿಖಾ ಕಾಲಘಟ್ಟ ಮುಗಿದ ನಂತರ ಆ ಬಳಿಕ ಯಾವಾಗ ಟ್ರಯಲ್ ಆರಂಭವಾಗುತ್ತೋ ಆಗ SPP ಈ ಅಂಶಗಳನ್ನ ಇಟ್ಕೊಂಡು ಪ್ರಮುಖವಾಗಿ ವಾದವನ್ನ ಮಂಡನೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಕೊಲೆ ಪ್ರಕರಣದಲ್ಲಿ ಎಷ್ಟು ಸಾಕ್ಷಿಗಳು ಬೇಕೋ ಅಷ್ಟು ಸಾಕ್ಷಿಗಳನ್ನ ನಾವು ಈಗಾಗಲೇ ಸಂಗ್ರಹ ಮಾಡಾಗಿದೆ. ಹೀಗಾಗಿ ನಮ್ಮ ಉದ್ದೇಶ ಆರೋಪಿಗಳಿಗೆ ಸಜೆ ಆಗಬೇಕು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೆಲಸವನ್ನ ಮಾಡಿದೆ. ಎಲ್ಲೂ ಕೂಡ ಒಂದು ಸಣ್ಣ ಲೂಪ್ ಹೋಲ್ ಅನ್ನ ಬಿಟ್ಕೊಟ್ಟಿಲ್ಲ. ಅಷ್ಟರ ಮಟ್ಟಿಗೆ ಯಾವುದೇ ಸಾಕ್ಷಿಗಳನ್ನು ಸಹ ಬಿಡದೆ ಎಲ್ಲವನ್ನ ಸಂಗ್ರಹ ಮಾಡಿ ನಾವು ಈ ಒಂದು ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿದೆ. ಆ ನಿಟ್ಟಿನಲ್ಲಿ ಬೇಕಾದಂತಹ ಸಾಕ್ಷಿಗಳನ್ನ ಸಂಗ್ರಹ ಮಾಡುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಿವೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಅಂದ್ರೆ ಮಿಂದು ಬಂದ್ರಂತೆ ಹಂಗಾಯ್ತು ದರ್ಶನ್ ಸಹಚರರ ಕತೆ. ಯಾರು ದರ್ಶನ್ ಅವರನ್ನ ಸೇಫ್ ಮಾಡಬೇಕಿತ್ತು ಅವರೇ ಈಗ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಬಚಾವ್ ಆಗೋದಕ್ಕೆ ಹೋಗಿದ್ದಂತಹ ಗ್ಯಾಂಗಿಗೆ ಈಗ ಮತ್ತಷ್ಟು ಸಂಕಷ್ಟ. ಸ್ವಾಮಿಗೆ ಶೆಡ್ ಒಳಗೆ ಹೊಡೆಯುವಂತಹ ದೃಶ್ಯಗಳು CCTVಯಲ್ಲಿ ಸೆರೆ ಸಿಕ್ಕಿದೆ. ಆರೋಪಿಗಳು ಅರೆಸ್ಟ್ ಆಗುವ ಮೊದಲೇನೆ CCTVಯ ದೃಶ್ಯ ಡಿಲೀಟ್ ಆಗಿದೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ ಶರಣಾದ ಮೇಲೆ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಮಾಡಿದ್ದಾನೆ. ಡಿಲೀಟ್ ಮಾಡಿ ಬಚಾವ್ ಆಗಬೇಕು ಅಂದುಕೊಂಡಿದ್ರು. ಕೊಲೆಗಾರರು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿದ್ದಾರೆ. CIDಗೆ CCTVಯ DVR ಅನ್ನ ರವಾನೆ ಮಾಡಿದ್ದಾರೆ. ಸೈಬರ್ ಸೆಲ್ನಲ್ಲಿ ರಿಕವರಿ ಆಗಿ ಪ್ರಬಲ ಸಾಕ್ಷ್ಯವಾಗುತ್ತಾ ಈ DVR ಅನ್ನುವಂತಹ ಪ್ರಶ್ನೆ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ವೇಳೆ DVRನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಹಲ್ಲೆ ಮಾಡುವಂತಹ ದೃಶ್ಯ ಇದ್ದಿದ್ದೇ ಆದರೆ ಅದೊಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ದರ್ಶನ್ ಅಂಡ್ ಟೀಮ್ಗೆ ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆ ಇದೆ. ಸಣ್ಣದೊಂದು ಎಳ್ಳು ಕಾಳಿನಷ್ಟು ಕೂಡ ಯಾವುದೇ ರೀತಿಯ ತನಿಖೆ ದಾರಿ ತಪ್ಪದೇ ಇರುವ ರೀತಿಯಲ್ಲಿ ಪೊಲೀಸರು ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ DVR ಈ ಪ್ರಕರಣಕ್ಕೆ ಮಹತ್ವದ ತಿರುವನ್ನು ಕೊಡಬಹುದಾದ ಮತ್ತೊಂದು ಸಾಕ್ಷ್ಯ ಆಗಿರುವಂಥದ್ದು. ಈ DVRನಲ್ಲಿರುವಂತಹ ಡೇಟಾ ಡಿಲೀಟ್ ಆಗಿದ್ದೇ ಆದರೆ ರಿಟ್ರೀವ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ? ಪ್ರೇಮ, ಆರಂಭದಲ್ಲಿ ಅಂದ್ರೆ ಯಾವಾಗ ಇವರು ಕೊಲೆಯನ್ನ ಮಾಡಿದ್ರು ಆ ಬಳಿಕ ಆ ಸ್ಥಳದಲ್ಲಿ ಒಂದು CCTV ಇತ್ತು. ಹೀಗಾಗಿ CCTVಯನ್ನ ಆ ಒಂದು ಮಾನಿಟರ್ನಲ್ಲಿ ಓಪನ್ ಮಾಡಿ ಆ CCTV ದೃಶ್ಯಗಳನ್ನ ಡಿಲೀಟ್ ಮಾಡುವ ಕೆಲಸವನ್ನ ಆರೋಪಿಗಳು ಮಾಡಿದ್ರು. ಅದಾದ ಬಳಿಕ ಕೃತ್ಯಕ್ಕೆ ಸಂಬಂಧವೇ ಇಲ್ಲದಂತಹ ವ್ಯಕ್ತಿ ಕಾರ್ತಿಕ್, ಕೇಶವ ಮೂರ್ತಿ, ಅದ್ರ ಜೊತೆಗೆ ಮತ್ತೊಬ್ಬಾತ ನಿಖಿಲ್, ಈ ಮೂವರು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬಂದು ನಾವು ಕೊಲೆಯನ್ನ ಮಾಡಿದ್ದಾಗಿ ತಪ್ಪೊಪ್ಕೊಳ್ಳೋ ಕೆಲಸವನ್ನ ಮಾಡಿದ್ರು. ಸಂಬಂಧವೇ ಇಲ್ಲದಂತಹ ವ್ಯಕ್ತಿ ಕೇವಲ ಯಾವುದೋ ಒಂದು ಸಣ್ಣ ಪುಟ್ಟ ಫೈನಾನ್ಸ್ ಮ್ಯಾಟರ್ಗೆ ಬಂದು ಕೊಲೆ ಮಾಡ್ತಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಅನುಮಾನ ಬಂದೇ ಬಂತು. ಹೀಗಾಗಿ ಹುಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಈ ಕೊಲೆ ಪುರಾಣ ಏನಿತ್ತು ಅದು ತೆರೆದುಕೊಳ್ತಾ ಹೋಗ್ತು. ಆದರೆ ಈಗ ಕೃತ್ಯದಲ್ಲಿ ಆರಂಭದಲ್ಲಿ ಇವರು CCTVಯನ್ನು ನಾಶ ಮಾಡೋದಕ್ಕೆ ಏನು ಪ್ರಯತ್ನ ಪಟ್ಟರು, ಇದೀಗ ಆ ಯಾರು ಕೊಲೆಯನ್ನ ಹೊತ್ಕೊಂಡಿದ್ದಂತಹ ಆರೋಪಿಗಳೇ ಒಂದಷ್ಟು ಸಾಕ್ಷಿಗಳನ್ನ ಇದೀಗ ಹೇಳಿಕೆಯನ್ನಾಗಿ ನೀಡಿದ್ದಾರೆ.
ಅಂದ್ರೆ ಅವತ್ತು CCTVಯನ್ನು ಡಿಲೀಟ್ ಮಾಡಲಾಯಿತು ಅನ್ನೋ ಪೊಲೀಸರ ಮುಂದಿನ ಹೇಳಿಕೆ ಏನಿದೆ ಅದು ಪೊಲೀಸರಿಗೆ ಎಲ್ಲೋ ಸಾಕಷ್ಟು ಜನ CCTV ವಿಜುವಲ್ಸ್ನ ಡಿಲೀಟ್ ಮಾಡಿಬಿಟ್ರೆ ತೆಗಿಯೋಕ್ಕಾಗಲ್ಲ ಅನ್ನೋ ಒಂದು ಮನಸ್ಥಿತಿ ಏನಿದೆ ಅದನ್ನು ಆ DVRನ ತೆಗೆದುಕೊಂಡೋಗಿ FSLಗೆ ಕೊಟ್ಟು CID ಸೈಬರ್ ಸೆಲ್ಗೆ ಕೊಟ್ಟರೆ ಅವರು ಈ ಹಿಂದಿನ ಒಂದಷ್ಟು ಡೇಟಾ ಏನಿತ್ತು ಅದನ್ನು ತೆಗೆದುಕೊಡುವ ಕೆಲಸವನ್ನು ಮಾಡಲಾಗಿದೆ. ಸಾಮಾನ್ಯವಾಗಿ DVRನಲ್ಲಿ ಒಂದು 15 ದಿನಗಳಿಗೋ ಅಥವಾ ಒಂದು 30 ದಿನಗಳಿಗೋ ಒಂದು ಕೆಪಾಸಿಟಿಯನ್ನು ಇಟ್ಟಿರ್ತಾರೆ, ಸ್ಟೋರೇಜ್ ಕೆಪಾಸಿಟಿಯನ್ನು. ಇಲ್ಲೂ ಕೂಡ ಆ ಒಂದು CCTV ದೃಶ್ಯಗಳನ್ನು ಹೊರತೆಗೆಯುವ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಹಲ್ಲೆ ನಡೆಸ್ತಕ್ಕಂತಹ ದೃಶ್ಯಗಳು, ದರ್ಶನ್, ಪವಿತ್ರ ಮತ್ತು ಉಳಿದ ಆರೋಪಿಗಳು ಹಲ್ಲೆ ಮಾಡಿಸ್ತಕ್ಕಂತಹ ಆ ದೃಶ್ಯಗಳೇನಿದೆ ಆ CCTVಯಲ್ಲಿ ಸೆರೆಯಾಗಿದೆ. ಅದ್ರ ಜೊತೆಗೆ ಒಂದು ಮೊಬೈಲ್ ವಿಡಿಯೋ ಕೂಡ ಇದೆ. ಇವೆರಡೂ ಕೂಡ ನಮಗೆ ಈ ಪ್ರಕರಣದ ಮಹತ್ತರ ಸಾಕ್ಷಿಗಳು. ಯಾಕಂತ ಹೇಳಿದ್ರೆ ಇವರು ಹೊಡೆದಿದ್ದಾರೆ ಅನ್ನೋದಕ್ಕೆ ನಮಗೆ ಕಣ್ಣಲ್ಲಿ ನೋಡೋದಕ್ಕೆ ಇರತಕ್ಕಂತಹ ಸಾಕ್ಷಿ ಇದು. ಹೀಗಾಗಿ ಇದನ್ನ ಇಟ್ಕೊಂಡು ನಾವು ಕಾನೂನು ಮುಖಾಂತರ ಹೋರಾಟವನ್ನು ನಡೆಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಹೇಳ್ತಿದ್ದಾರೆ. ಇದೀಗ DVRನಲ್ಲಿ ಇದ್ದಂತಹ ಒಂದು ವಿಜುವಲ್ಸ್ ಅನ್ನ ಹೊರತೆಗೆದಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.